ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 10 ಇನ್ವೆಸ್ಟ್ಮೆಂಟ್ ರೂಲ್ಸ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಪ್ರಪಂಚದಾದ್ಯಂತ ಫೇಮಸ್ ಆಗಿರುವಂತ ಒಬ್ರು ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ 10 ರೂಲ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಗೆ ಲಾಸ್ ಆಗೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇವುಗಳನ್ನ ಅವರು 10 ಗೋಲ್ಡನ್ ರೂಲ್ಸ್ ಆಫ್ ಇನ್ವೆಸ್ಟಿಂಗ್ ಅಂತಾನೆ ಕರೀತಾರೆ. ನೋಡೋಣ ಆ ಗೋಲ್ಡನ್ ರೂಲ್ಸ್ ಯಾವ್ಯಾವ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಣ. ನಾವು ಈ ಗೋಲ್ಡನ್ ರೂಲ್ಸ್ ಅನ್ನ ಕೊಡ್ತಾ ಇರೋದು ಯಾರು ಅಂತಂದ್ರೆ ಪೀಟರ್ ಲಿಂಚ್. ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ ಇವರ ಬಗ್ಗೆ. ಅಮೆರಿಕದ ಒಂದು ಫಂಡ್ ಹೌಸ್ ಅಲ್ಲಿ ಚೀಫ್ ಆಗಿ ಕೆಲಸ ಮಾಡಿದಂತವ್ರು. ಜೊತೆಗೆ ರಿಟರ್ನ್ಸ್ ವೈಸ್ ಇವರು ದಾಖಲೆಯನ್ನೇ ಕ್ರಿಯೇಟ್ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಫಂಡ್ ಅಲ್ಲಿ. ಜೊತೆಗೆ ಇವರನ್ನ ಸಚಿನ್ ತೆಂಡೂಲ್ಕರ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಕೂಡ ಕರೀತಾರೆ. ಹೇಗೆ ನಾವು ಕ್ರಿಕೆಟ್ ಅಂದ ತಕ್ಷಣ ಸಚಿನ್ ತೆಂಡೂಲ್ಕರ್ ನೆನಪಾಗುತ್ತೋ, ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನೆನಪಾಗುವಂತ ಹೆಸರುಗಳಲ್ಲಿ ಇವ್ರದ್ದು ಕೂಡ ಮುನ್ನೆಲೆಯಲ್ಲಿರುತ್ತೆ. ಅದರಲ್ಲೂ ಮ್ಯೂಚುವಲ್ ಫಂಡ್ಸ್ ಅಂತ ಬಂದ್ರೆ ಪೀಟರ್ ಲಿಂಚ್ ಅವರ ಹೆಸರು ಟಾಪ್ ಅಲ್ಲಿರುತ್ತೆ. ಬಹುಶಃ ಕೆಲವರು ಇವರ ಬುಕ್ ಅನ್ನು ಕೂಡ ಓದಿರ್ಬೋದು. ಒನ್ ಅಪ್ ಆನ್ ದ ವಾಲ್ ಸ್ಟ್ರೀಟ್, ಫೇಮಸ್ ಬುಕ್. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಇವರು ತಮ್ಮ ಬುಕ್ ಮೂಲಕ ತಿಳಿಸಿದ್ದಾರೆ. ಅದೇ ಬುಕ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪೀಟರ್ ಲಿಂಚ್ 10 ಗೋಲ್ಡನ್ ರೂಲ್ಸ್ ಆಫ್ ಇನ್ವೆಸ್ಟಿಂಗ್ ಅಂತ. ಹಾಗಾದ್ರೆ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇ ರೂಲ್ಸ್ ಏನು ಅಂತ ನೋಡೋಣ. ಈಗ ಗೆಳೆಯರು ನೋಡ್ಬೋದು, ಹೂಡಿಕೆ ಮಾಡುವುದು ಬಲು ರೋಮಾಂಚಕಾರಿ ಆದ್ರೆ ಅಷ್ಟೇ ಅಪಾಯಕಾರಿ ಅಂತ ಹೇಳ್ತಾರೆ. ಇದು ಮೊದಲ ರೂಲ್. ಅದೇನಂದ್ರೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡೋಂತಾರೆ ಏನ್ ಮಾಡ್ತಾರೆ, ಕಾಪಿ ಕ್ಯಾಟ್ಗಳಾಗ್ತಾರೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಮ್ಯೂಚುವಲ್ ಫಂಡ್ ಬೈ ಮಾಡುತ್ತೋ ಅಂತ ಸ್ಟಾಕ್ ಅನ್ನ ಬೈ ಮಾಡೋದು, ಅಥವಾ ನಾನು ಯಾವ್ದೋ ಒಂದು ಸ್ಟಾಕ್ ಬಗ್ಗೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಅಂತ ಬೈ ಮಾಡೋದು, ಅಥವಾ ಇನ್ನೊಬ್ರು ಯಾರೋ ಬ್ರೋಕರೇಜ್ ಆ ಸ್ಟಾಕ್ ಬೈ ರೇಟಿಂಗ್ ಅನ್ನ ಕೊಟ್ಟಿದೆ ಅಂತ ಬೈ ಮಾಡೋದು. ಈ ರೀತಿಯಾಗಿ ಬೈಯಿಂಗ್ ಅನ್ನ ಮಾಡುವಂತದ್ದು ಅಷ್ಟು ಈಸಿ ಅಂತ ಥಿಂಕ್ ಮಾಡ್ತಾರೆ ತುಂಬಾ ಜನ ಹೊಸ ಇನ್ವೆಸ್ಟರ್ಸ್. ಅದು ತುಂಬಾನೇ ಅಪಾಯಕಾರಿಯಾಗಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾಕೆ ಅಪಾಯಕಾರಿ ಅಂತ ಹೇಳ್ತಾರೆ ಅಂತಂದ್ರೆ, ನೀವು ತಿಳ್ಕೊಂಡ್ ಮಾಡ್ಬೇಕು ಅಂತ. ಯಾರೋ ಇನ್ವೆಸ್ಟ್ ಮಾಡಿದ್ರು ಅಂತ ಮಾಡೋದಲ್ಲ, ನೀವು ಆ ಕಂಪನಿಯ ಬಗ್ಗೆ ತಿಳ್ಕೊಳ್ಬೇಕು. ಡೂ ಯುವರ್ ಹೋಮ್ ವರ್ಕ್ ಫಸ್ಟ್. ನೀವು ಆ ಕಂಪನಿಯ ಬಗ್ಗೆ ತಿಳ್ಕೊಂಡ ನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡೆಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ನಾನಂತೂ ಸಾಕಷ್ಟು ಸಲ ಹೇಳ್ತಿರ್ತೀನಿ, ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ಯಾರೇ ಬೈ ರೇಟಿಂಗ್ ಕೊಡ್ಲಿ, ಯಾರೇ ವಿಡಿಯೋ ಕವರ್ ಮಾಡ್ಲಿ, ಬ್ಲೈಂಡ್ಲಿ ಬೈ ಮಾಡಿದ್ರೆ ನಮ್ಗೆ ಲಾಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇವತ್ತಲ್ಲ ನಾಳೆ. ಆದ್ರೆ ನಾವು ಆ ಕಂಪನಿಯ ಬಗ್ಗೆ ತಿಳ್ಕೊಂಡಾಗ, ಆ ಕಂಪನಿಯ ಬಗ್ಗೆ ವಿಚಾರಗಳು ಗೊತ್ತಿದ್ದಾಗ, ಇನ್ ಕೇಸ್ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಕೆಳಗಡೆ ಹೋದ್ರೂ ಕೂಡ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋಂತ ಕಾನ್ಫಿಡೆನ್ಸ್ ನಮ್ಗಿರುತ್ತೆ. ಯಾಕಂದ್ರೆ ಆ ಕಂಪನಿಯ ಬಗ್ಗೆ ನಮ್ಗೆ ಗೊತ್ತಿದೆ. ಅದೇ ನಾವು ಆ ಕಂಪನಿಯ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂದಾಗ ಒಬ್ವಿಯಸ್ಲಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಕೆಳಗಡೆ ಹೋದ ತಕ್ಷಣ ಎಕ್ಸಿಟ್ ಆಗ್ತೀವಿ. ಒಂದಷ್ಟು ದಿನದ ನಂತರ ಅದೇ ಸ್ಟಾಕ್ ನಾವು ಬೈ ಮಾಡಿದಕ್ಕಿಂತ ಮೇಲೆ ಇರುತ್ತೆ. ಆಗ ನೋಡಿ, ಅಯ್ಯೋ ಹೋಲ್ಡ್ ಮಾಡಿದ್ರಾಗಿತ್ತಲ್ಲ ಅಂತ ಬೇಜಾರ್ ಮಾಡ್ಕೊಳ್ತೀವಿ. ಇದ್ಯಾಕೆ ಆಗುತ್ತೆ ಅಂದ್ರೆ, ನಾವು ಫಸ್ಟ್ ಆಫ್ ಆಲ್ ಹೋಮ್ ವರ್ಕ್ ಮಾಡಿಲ್ಲ ಅಂತ, ಆ ಕಂಪನಿಯ ಬಗ್ಗೆ ತಿಳ್ಕೊಂಡಿಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಸುಲಭ. ಯಾವಾಗ ಸುಲಭ? ನಾವು ಆ ಕಂಪನಿಯ ಬಗ್ಗೆ ತಿಳ್ಕೊಂಡು ಅದರಲ್ಲಿರುವಂತ ರಿಸ್ಕ್ ರಿವಾರ್ಡ್ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ. ಇಲ್ಲಾಂದ್ರೆ ಅದು ಅಷ್ಟೇ ಡೇಂಜರಸ್ ಆಗುತ್ತೆ. ಇದನ್ನ ಫಾಲೋ ಮಾಡಿ ನೀವು ಅಂತ ಹೇಳ್ತಾರೆ. ಇನ್ನು ಎರಡನೇ ರೂಲ್ಸ್ಗೆ ಬಂದ್ರೆ, ನಿಮಗೆ ಅರ್ಥವಾಗದ ಯಾವುದೇ ಕಂಪನಿಯಲ್ಲಿ ಎಂದಿಗೂ ಹೂಡಿಕೆ ಮಾಡಬೇಡಿ ಅಂತಾರೆ. ಯಾವುದು? ಕೆಲವೊಂದು ಇಂಡಸ್ಟ್ರೀಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಫಾರ್ ಎಕ್ಸಾಂಪಲ್, ಕೆಮಿಕಲ್ ಇಂಡಸ್ಟ್ರಿ. ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲವೊಂದ್ಸಲ ಆ ನೇಮ್ಗಳನ್ನು ಓದೋದು ಕಷ್ಟ ನಮ್ಗೆ. ಇಂತಹ ಸಂದರ್ಭದಲ್ಲಿ ಅವುಗಳ ಫ್ಯೂಚರ್ ಪರ್ಸ್ಪೆಕ್ಟಿವ್ ಅನ್ನ ಅಥವಾ ಪ್ರಾಸ್ಪೆಕ್ಟ್ ಅನ್ನ ಯಾವ ರೀತಿ ಅರ್ಥ ಮಾಡ್ಕೊಳಕ್ ಸಾಧ್ಯ? ನಾನು ಜಸ್ಟ್ ಕೆಮಿಕಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಅರ್ಥ ಆಗೋದಿಲ್ಲ ಅಂತಲ್ಲ. ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ವಿಚಾರಗಳು ಗೊತ್ತಿರಬೇಕು, ಅದರ ಹಿನ್ನೆಲೆ ಗೊತ್ತಿರಬೇಕು. ಆಗ ಮಾತ್ರ ಅರ್ಥ ಆಗೋದು. ಪ್ರಯತ್ನ ಪಟ್ಟ ಖಂಡಿತ ಪ್ರತಿಯೊಂದು ಅರ್ಥ ಆಗುತ್ತೆ. ಇನ್ವೆಸ್ಟ್ ಮಾಡುವಾಗ ಈಸಿಯಾಗಿ ನಮಗೆ ಯಾವ್ದು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೋ, ಫಾರ್ ಎಕ್ಸಾಂಪಲ್, ನೀವು ಓನರ್ ಪ್ಲೇಸ್ ಅಲ್ಲಿ ನಿಂತು ಯೋಚನೆ ಮಾಡ್ಬೇಕಾಗುತ್ತೆ. ಯಾರಾದ್ರೂ ಬಂದು ಕಂಪನಿಯ ಬಗ್ಗೆ ಕೇಳಿದ್ರೆ, ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ಕೇಳಿದ್ರೆ, ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯನಾ? ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ ಅಂದ್ರೆ ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಾನೆ ಅರ್ಥ. ಯಾವ ಬಿಸ್ನೆಸ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೋ ಅಂತಹ ಕಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಇದು ಎರಡನೇ ರೂಲ್. ಇನ್ನು ಮೂರನೇ ರೂಲ್ಗೆ ನಾವು ಬರೋದಾದ್ರೆ, ನೀವು ಹಿಂಬದಿಯ ಕನ್ನಡಿಯ ಮೂಲಕ ಭವಿಷ್ಯವನ್ನು ನೋಡಲು ಸಾಧ್ಯವಿಲ್ಲ ಅಂತಾರೆ. ಇದರ ಅರ್ಥ ಇಷ್ಟೇ, ಕಂಪನಿಯ ಹಿಂದಿನ ಪರ್ಫಾರ್ಮೆನ್ಸ್ ಏನಿದೆ ಅದನ್ನ ನಾವು ಸ್ಟಡಿ ಮಾಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಹಿಂದೆ ಪರ್ಫಾರ್ಮೆನ್ಸ್ ಇದ್ದಾಗೆ ಮುಂದೆ ಕೂಡ ಇರೋದಿಲ್ಲ, ಅದನ್ನು ನಾವು ಸ್ಟಡಿ ಮಾಡಬೇಕು. ಅದರ ಎಸ್ಟಿಮೇಷನ್ ಅನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ.
ಕೆಲವು ಸಲ ಕಂಪನಿಗಳ ಮ್ಯಾನೇಜ್ಮೆಂಟ್ ಅಲ್ಲಿ ಬದಲಾವಣೆ ಆಗ್ಬೋದು. ಹೀಗೆ ಕಂಪನಿ ಕೆಲಸ ಮಾಡುವಂತ ಇಂಡಸ್ಟ್ರಿಯಲ್ಲಿ ಬದಲಾವಣೆ ಆಗ್ಬೋದು ಅಥವಾ ಎಕಾನಮಿನಲ್ಲಿ ಬದಲಾವಣೆ ಆಗ್ಬೋದು. ಅಂತ ಸಂದರ್ಭದಲ್ಲಿ ಹಿಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಮುಂದೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು. ಹಾಗಾಗಿ ಫ್ಯೂಚರ್ ಕೂಡ ನಾವು ನೋಡ್ಬೇಕಾಗುತ್ತೆ, ಪಾಸ್ಟ್ ಅಷ್ಟೇ ಅಲ್ಲ ಅಂತಾರೆ. ಪಾಸ್ಟ್ ಅನ್ನು ನೋಡ್ಬೇಕು, ಆದ್ರೆ ಫ್ಯೂಚರ್ ಅಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಇದರ ಎಸ್ಟಿಮೇಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಇಂಡಸ್ಟ್ರಿಯಲ್ಲಿ ಇರುವಂತ ಇತ್ತೀಚಿನ ಡೆವಲಪ್ಮೆಂಟ್ಸ್ ಏನು, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇವುಗಳನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ ಅಂತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ, ಬಡ್ಡಿ ದರಗಳು, ಆರ್ಥಿಕತೆ ಭವಿಷ್ಯದ ದಿಕ್ಕು ಅಥವಾ ಷೇರು ಮಾರುಕಟ್ಟೆಯನ್ನು ಯಾರು ಊಹಿಸಲು ಸಾಧ್ಯವಿಲ್ಲ. 4ನೇ ರೂಲ್, ಇಂಟ್ರೆಸ್ಟ್ ರೇಟ್ಸ್, ಹಾಗೆ ಎಕಾನಮಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಥವಾ ಶೇರ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ಹೀಗೆ ಇರುತ್ತೆ ಅಂತ ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾರ್ಕೆಟ್ಸ್ ಅಲ್ಲಿ ಏರುಪೇರುಗಳಿರುತ್ತೆ, ನಾವು ಇನ್ವೆಸ್ಟ್ ಮಾಡೋ ಕಂಪನಿಗಳಲ್ಲೂ ಕೂಡ ಏರುಪೇರು ಇರುತ್ತೆ. ಹಾಗಾಗಿ ಇವುಗಳಲ್ಲಿ ಆಗುವಂತ ಫ್ಲಕ್ಚುಯೇಷನ್ಸ್ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳ ಕಡೆ, ಕಂಪನಿಯಲ್ಲಿ ಏನಾಗ್ತಿದೆ ಇದ್ರ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಇತ್ತೀಚಿನ ಡೆವಲಪ್ಮೆಂಟ್ಸ್, ಟ್ಯಾರಿಫ್ ಬಂತು, ಟ್ಯಾರಿಫ್ ನಂತರ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಬಂತು, ಅದು ಎಲ್ಲ ನಾರ್ಮಲೈಸ್ ಆಯ್ತು. ಅಷ್ಟರ ಮಧ್ಯದಲ್ಲಿ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಬಂತು. ಈಗ ನಾಳೆ ಯಾವ್ದು ಬರುತ್ತೋ ಗೊತ್ತಿಲ್ಲ. ಈ ರೀತಿಯಾಗಿ ಒಂದಲ್ಲ ಒಂದು ಮಾರ್ಕೆಟ್ ನ ಶಾರ್ಟ್ ಟರ್ಮ್ ಅಲ್ಲಿ ಕೆಳಗಡೆ ಎಳೆಯುವಂತವು ಬಂದೇ ಬರುತ್ತವೆ. ಅದರ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ಇನ್ ಕೇಸ್ ಕರೆಕ್ಷನ್ ಆಯ್ತಾ ಅದನ್ನ ಆಸ್ ಎ ಅಪಾರ್ಚುನಿಟಿ ಅಂತಾನೆ ಭಾವಿಸಿ ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳ ಕಡೆ ಹೆಚ್ಚು ಗಮನವನ್ನು ಕೊಡಿ. ಅಲ್ಲೇನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಆ ಕಂಪನಿಯ ಫಂಡಮೆಂಟಲ್ಸ್ ಅಲ್ಲಿ ಏನಾದ್ರು ಬದಲಾವಣೆ ಆಗ್ತಾ ಇದೆಯಾ ಇಲ್ವಾ, ಈ ಕಡೆ ಹೆಚ್ಚು ಗಮನವನ್ನು ಕೊಟ್ರೆ ನೀವು ಒಳ್ಳೆ ಲಾಭವನ್ನು ಗಳಿಸಬಹುದು ಅಂತಾರೆ. ಜೊತೆಗೆ ಇಂಟ್ರೆಸ್ಟ್ ರೇಟ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್ ಇವೆಲ್ಲ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಇರೋದೇನಂತಂದ್ರೆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಆ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಅಂದ್ರೆ ಇನ್ವೆಸ್ಟ್ ಮಾಡೋದು. ನಾವು ನಮ್ಮ ಕೈಯಲ್ಲಿ ಏನ್ ಸಾಧ್ಯನೋ ಅದನ್ನ ಮಾಡಬೇಕು, ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲದೆ ಇರೋ ಕಡೆ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನುವಂತ ಮಾತನ್ನ ಸೂಕ್ಷ್ಮವಾಗಿ ಹೇಳ್ತಾರೆ ಪೀಟರ್ ಲಿಂಚ್ ಅವರು. ಇನ್ನು 5ನೇ ರೂಲ್ಸ್ಗೆ ನಾವು ಬರೋದಾದ್ರೆ, ತುಂಬಾ ಜನ ಕೇಳ್ತಾ ಇರ್ತೀರಿ ನಾವು ಈಗ ಸ್ಟಾಕ್ ಬೈ ಮಾಡೋದಾದ್ರೆ ಯಾವ ಸ್ಟಾಕ್ ಬೈ ಮಾಡೋದು ಬೆಟರ್ ಅಂತ. ಇದಕ್ಕೆ ಇವರು ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾರೆ. ನಾನು ಈ ಹಿಂದೆ ಕೂಡ ಕೆಲವು ವಿಡಿಯೋಗಳಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದೀನಿ. ಈಗ ಖರೀದಿಸಲು ಉತ್ತಮ ಸ್ಟಾಕ್ ನೀವು ಈಗಾಗಲೇ ಹೊಂದಿರುವ ಸ್ಟಾಕ್ ಆಗಿರಬಹುದು. ಅಂದ್ರೆ ನೀವು ಯಾವ್ದಾದ್ರು ಒಂದು ಸ್ಟಾಕ್ ನ ಬೈ ಮಾಡಕ್ಕೆ ನೋಡ್ತಿದ್ದೀರಿ ಅಂತಂದ್ರೆ ಈಗ ಅಟ್ ಪ್ರೆಸೆಂಟ್ ಈಗಾಗಲೇ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಸ್ಟಾಕ್ ಆಗಿರಬಹುದು ಅಂತಾರೆ. ಯಾವ ಸ್ಟಾಕ್ ನೀವು ಈಗಾಗಲೇ ಹೋಲ್ಡ್ ಮಾಡ್ತಿದ್ರೋ ಅಂತ ಸ್ಟಾಕ್ ಅನ್ನೇ ಬೈ ಮಾಡೋದು ಬೆಟರ್ ಅನ್ನೋದು ಇವರ ಒಪಿನಿಯನ್. ಇದು ಒಳ್ಳೆ ಡಿಸಿಷನ್ ಕೂಡ ಆಗುತ್ತೆ. ಯಾಕೆಂತಂದ್ರೆ ನಾವು ಯಾವ್ದೋ ಒಂದು ಸ್ಟಾಕ್ ಅನ್ನ ಬೈ ಮಾಡಿ ಕೋರೋದಕ್ಕಿಂತ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಯನ್ನ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿರ್ತೀವಿ ಅಂತ ಕಡೆ ಗಮನ ಕೊಟ್ರೆ ಆ ಸ್ಟಾಕ್ ಅನ್ನೇ ನಾವು ಬೈ ಮಾಡೋದು ಬೆಟರ್ ಡಿಸಿಷನ್ ಆಗ್ಬೋದು. ಯಾಕಂದ್ರೆ ಕ್ಲಾರಿಟಿ ಇರುತ್ತೆ ನಮ್ಗೆ ಆ ವಿಚಾರದಲ್ಲಿ. ಏನು ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ, ಒಳಗಿನವರು ಖರೀದಿಸುವಾಗ ಅದು ಒಳ್ಳೆಯ ಸಂಕೇತ ಅಂತಾರೆ. ಅಂದ್ರೆ ಪ್ರೊಮೋಟರ್ಸ್, ಇನ್ಸೈಡರ್ಸ್ ಅಂದ್ರೆ ಪ್ರೊಮೋಟರ್ಸ್ ಬೈ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ 2 ಕಾರಣಗಳಿರುತ್ತೆ ಮೇಜರ್ ಆಗಿ. ಒಂದು, ಸ್ಟಾಕ್ ಕೆಳಗಡೆ ಬಿದ್ದು ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಿರಬೇಕು. 2ನೇದು, ಮುಂದೆ ಯಾವುದೋ ದೊಡ್ಡ ಬೆಳವಣಿಗೆ ಕಂಪನಿಯಲ್ಲಿ ಆಗುತ್ತೆ ಅನ್ನುವಂತ ಸಂಕೇತ ಇರಬಹುದು. ಈ 2 ಕಾರಣಗಳಿಗೆ ಪ್ರೊಮೋಟರ್ಸ್ ಬೈ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಇದಕ್ಕಾಗಿನೇ ನಾವು ಪ್ರೊಮೋಟರ್ ಹೋಲ್ಡಿಂಗ್ ಚೆಕ್ ಮಾಡ್ಬೇಕಾಗಿರೋದು. ಪ್ರೊಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದೆಯಾ, ಪ್ರೊಮೋಟರ್ಗೆ ತಮ್ಮ ಕಂಪನಿಯ ಮೇಲೆ ನಂಬಿಕೆ ಇದೆ ಅಂತ ಅರ್ಥ. ಹಾಗಂತ ಕಡಿಮೆ ಇದ್ದ ತಕ್ಷಣ ಇಲ್ಲ ಅಥವಾ ಪ್ರಮೋಟರೇ ಇಲ್ಲ ಅಂದ ತಕ್ಷಣ ಇಲ್ಲ ಅಂತ ಅಲ್ಲ. ಆದ್ರೆ ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇರೋದು ಇನ್ವೆಸ್ಟರ್ ಗಳ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಆಸ್ ಎ ಪಾಸಿಟಿವ್ ನೋಟ್ ಅಲ್ಲಿ ತಗೊಳ್ಬಹುದು. ಇನ್ಸೈಡರ್ ಬೈ ಮಾಡ್ತಿದ್ರೆ ಅಂದ್ರೆ ಅಂತ ಕಡೆ ನಾವು ಕಂಪನಿಯನ್ನ ಸ್ಟಡಿ ಮಾಡಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಬೈಯಿಂಗ್ ಕೂಡ ಮಾಡಬಹುದು. ಬಟ್ ಸ್ಟಡಿ ಮಾಡದೆ ಖಂಡಿತ ಯಾವ್ದನ್ನು ರ್ಯಾಂಡಮ್ ಆಗಿ ಬೈ ಮಾಡಬಾರ್ದು, ಆ ವಿಚಾರ ನೆನಪಿರಲಿ. ನಂತರ ನೆಕ್ಸ್ಟ್ 7ನೇ ರೂಲ್ಸ್ಗೆ ಬಂದ್ರೆ, ಸಣ್ಣ ಕಂಪನಿಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಅವು ಲಾಭ ಗಳಿಸುವವರೆಗೆ ಕಾಯುವುದು ಉತ್ತಮ ಅಂತಾರೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಎಸ್ಪೆಷಲಿ ಇವರು ಮೆನ್ಷನ್ ಮಾಡೋದು. ಸುಮಾರು ಸ್ಮಾಲ್ ಕ್ಯಾಪ್ ಕಂಪನೀಸ್ ಲಾಸ್ ಅಲ್ಲಿ ಇರ್ತವೆ, ಬಟ್ ಫ್ಯೂಚರ್ ಪೊಟೆನ್ಶಿಯಲ್ ಇದೆ ಅನ್ನೋ ಕಾರಣಕ್ಕೆ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ನಾನು ಕೂಡ ಹಲವು ಸಲ ಹೇಳ್ತೀನಿ, ಅಟ್ಲೀಸ್ಟ್ ಸಣ್ಣ ಕಂಪನಿಗಳು ಅಥವಾ ಲಾಸ್ ಅಲ್ಲಿರುವಂತ ಕಂಪನೀಸ್ ಪೊಟೆನ್ಶಿಯಲ್ ಇದೆ ಅಂತ ಇನ್ವೆಸ್ಟ್ ಮಾಡೋ ಬದಲಿಗೆ ಬ್ರೇಕ್ ಇವನ್ ಗೆ ಬರೋವರೆಗೂ ಕಾಯೋದು ಬೆಟರ್ ಅಂತ. ಬ್ರೇಕ್ ಇವನ್ ಅಂತಂದ್ರೆ ನೋ ಲಾಸ್ ನೋ ಪ್ರಾಫಿಟ್. ಫಾರ್ ಎಕ್ಸಾಂಪಲ್ 1,000 ಕೋಟಿ ಕಂಪನಿ ಅರ್ನ್ ಮಾಡ್ತಿದೆ ರೆವಿನ್ಯೂ ನಲ್ಲಿ ಅಂದ್ರೆ 1,000 ಕೋಟಿ ಖರ್ಚಾಗಿದೆ, ನೆಟ್ ಪ್ರಾಫಿಟ್ 0 ಅಂತ ತೋರಿಸಿದ್ರೆ ಓಕೆ. ಅದೇ 1,000 ಕೋಟಿ ಅರ್ನ್ ಮಾಡ್ತಿದೆ, 1,200 ಕೋಟಿ ಖರ್ಚಿದೆ ಕಂಪನಿದು, 200 ಕೋಟಿ ಲಾಸ್ ಇದೆ ಅಂದಾಗ ಲಾಸ್ ಅಲ್ಲಿ ಇರುವಂತಹ ಕಂಪನೀಸ್ ಜಾಸ್ತಿ ದಿನ ಸಸ್ಟೈನ್ ಆಗೋದು ಕಷ್ಟ.
ಸೊ ಅಟ್ಲೀಸ್ಟ್ ಬ್ರೇಕ್ ಇವನ್ಗೆ ಬರೋವರೆಗೂ ಕಾಯೋದು ಬೆಟರ್ ಆಗುತ್ತೆ. ಅದರಲ್ಲೂ ಇವರಂತೂ ಲಾಭ ಗಳಿಸೋವರೆಗೂ ವೆಯ್ಟ್ ಮಾಡಿ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ರಿಸ್ಕಿ ಇರುತ್ತೆ, ಅಲ್ಲಿ ರಿಟರ್ನ್ಸ್ ನ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ, ಆದ್ರೆ ರಿಸ್ಕ್ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿರುತ್ತೆ. ಹಾಗಾಗಿ ಈ ಮಾತನ್ನ ಇವರು ಹೇಳ್ತಾರೆ. ಸಣ್ಣ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಾಗ ಫಸ್ಟ್ ಪ್ರಾಫಿಟ್ ಮಾಡ್ಲಿ ಅವರು, ಆ ನಂತರನೇ ಡಿಸಿಷನ್ ತಗೊಳ್ಳಿ ಅಂತಾರೆ. ಇನ್ನು 8ನೇ ಪಾಯಿಂಟ್ಗೆ ಬಂದ್ರೆ, ಷೇರು ಮಾರುಕಟ್ಟೆ ಕುಸಿತ ಸಾಮಾನ್ಯ, ನೀವು ಸಿದ್ಧರಾಗಿದ್ರೆ ಅದು ನಿಮ್ಗೆ ಹಾನಿ ಮಾಡೋದಿಲ್ಲ ಅಂತಾರೆ. ಸ್ಟಾಕ್ ಮಾರ್ಕೆಟ್ ಯಾವಾಗ ಬೇಕಾದ್ರೂ ಬೀಳ್ಬೋದು. ಅದು ಯುದ್ಧದ ಕಾರಣಕ್ಕೆ ಬೀಳ್ಬೋದು, ಕೋವಿಡ್ ಕಾರಣಕ್ಕೆ ಬೀಳ್ಬೋದು, ಟ್ಯಾರಿಫ್ ಕಾರಣಕ್ಕೆ ಬೀಳ್ಬೋದು. ಇದು ಕಾಮನ್. ಮಾರ್ಕೆಟ್ ಇವತ್ತು ಅಪ್ ಆಗಿದೆ ಅಂದ್ರೆ ಇನ್ನೊಂದಿನ ಡೌನ್ ಆದೇ ಆಗುತ್ತೆ, ಇವತ್ತು ಡೌನ್ ಆಗಿದೆ ಅಂದ್ರೆ ಇನ್ನೊಂದಿನ ಅಪ್ ಆದೇ ಆಗುತ್ತೆ. ಇದು ನಾರ್ಮಲ್ ರೊಟೀನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದಕ್ಕೆ ನೀವು ರೆಡಿ ಆಗಿರ್ಬೇಕು, ಆಗ ನಿಮ್ಗೆ ಅದು ಸಮಸ್ಯೆ ಮಾಡೋದಿಲ್ಲ. ನೀವು ರೆಡಿ ಆಗಿಲ್ಲ ಅಂತಂದಾಗ ಏನಾಗುತ್ತೆ, ನೀವು ಪಾನಿಕ್ ಆಗ್ತೀರಿ. ಸ್ಟಾಕ್ ಮಾರ್ಕೆಟ್ ಬೀಳ್ತು ಅಂದ ತಕ್ಷಣ ಪಾನಿಕ್ ಆಗ್ತೀರಿ. ನಮ್ಮ ಸ್ಟಾಕ್ ಅಥವಾ ನಾವು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ 5% 10% ಬಿತ್ತು ಅಂದ ತಕ್ಷಣ, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಮೈನಸ್ ಆಯ್ತು ಅಂದ ತಕ್ಷಣ ಪಾನಿಕ್ ಆಗ್ತೀವಿ. ಪಾನಿಕ್ ಆಗಿ ನಾವು ಸೆಲ್ ಮಾಡ್ತೀವಿ, ಎಕ್ಸಿಟ್ ಆಗ್ತೀವಿ ಆ ಸ್ಟಾಕ್ ಇಂದ. ಸ್ವಲ್ಪ ದಿನ ಆದ್ಮೇಲೆ ಸೇಮ್ ರಿಪೀಟ್. ಆ ಸ್ಟಾಕ್ ನಾವು ಬೈ ಮಾಡಿದಕ್ಕಿಂತ 10-15% 20% ಮೇಲೆ ಇರುತ್ತೆ. ಅವಾಗ ನೋಡಿ ಹೊಟ್ಟೆ ಹೊರ್ಕೊಳ್ತೀವಿ. ಹಾಗಾಗಿ ಬಿ ಪ್ರಿಪೇರ್ಡ್. ಮಾರುಕಟ್ಟೆ ಬೀಳುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ, ಬಟ್ ನೀವು ರೆಡಿ ಇರಬೇಕು. ರೆಡಿ ಇದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಮಾಡೋಲ್ಲ. ನೆಕ್ಸ್ಟ್ 9ನೇ ರೂಲ್ಸ್ಗೆ ಬಂದ್ರೆ, ನಿಮಗೆ ಆಕರ್ಷಕವೆಂದು ತೋರುವ ಯಾವುದೇ ಕಂಪನಿಗಳು ಸಿಗದಿದ್ರೆ ಯಾವ್ದಾದ್ರು ಒಂದನ್ನು ಕಂಡು ಹಿಡಿಯುವವರೆಗೆ ನಿಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಇರಿಸಿ ಅಂತ. ಅಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಯಾವುದೇ ಅಪರ್ಚುನಿಟಿ ಇಲ್ಲ ಈಗ ಅಂತ ಅನಿಸ್ತು ಅಂದ್ರೆ, ನೀವು ಯಾವುದೇ ಸ್ಟಾಕ್ ಅನ್ನ ಸ್ಟಡಿ ಮಾಡಿದ್ರು ಕೂಡ ಅದು ಓವರ್ ವ್ಯಾಲ್ಯೂಡ್ ಅಥವಾ ಸದ್ಯದ ಮಟ್ಟಿಗೆ ಬೈ ಮಾಡಕ್ಕೆ ಸೂಕ್ತ ಅಲ್ಲ ಅನ್ನಿಸ್ತು ಅಂದ್ರೆ ಇನ್ವೆಸ್ಟ್ ಮಾಡಬೇಡಿ, ಬ್ಯಾಂಕ್ ಅಲ್ಲಿ ಇಟ್ಬಿಡಿ ನಿಮ್ಮ ಹಣನ ಅಂತಾರೆ. ಯಾಕಂದ್ರೆ ನಿಮಗೆ ಅಟ್ರಾಕ್ಟಿವ್ ಅನಿಸ್ಬೇಕು. ಅದು ವ್ಯಾಲ್ಯೂಯೇಷನ್ ವೈಸ್ ಆಗ್ಬೋದು, ಬಿಸ್ನೆಸ್ ವೈಸ್ ಆಗ್ಬೋದು, ಫಂಡಮೆಂಟಲ್ಸ್ ವೈಸ್ ಆಗ್ಬೋದು. ಅಂತಹ ಕಂಪನಿಯಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ಅಂತಹ ಕಂಪನಿಯ ಅಥವಾ ಅಂತಹ ಆಪರ್ಚುನಿಟಿ ಮಾರ್ಕೆಟ್ ಅಲ್ಲಿ ಯಾವುದು ಈಗ ಇಲ್ಲ ಅಂದ್ರೆ ಅಲ್ಲಿವರೆಗೂ, ಅಂದ್ರೆ ಅವಕಾಶ ಸಿಗೋವರೆಗೂ, ಅವಕಾಶ ಬರೋವರೆಗೂ ನಿಮ್ಮ ಹಣನ ಬ್ಯಾಂಕ್ ಅಲ್ಲಿ ಇಡಿ ಅಂತಾರೆ. ನಂತರ 10th ರೋಲ್ ಅಥವಾ ಲಾಸ್ಟ್ ರೋಲ್, ಷೇರುಗಳನ್ನು ಹೊಂದುವುದು ಮಕ್ಕಳನ್ನು ಹೊಂದಿರುವಂತೆ, ನೀವು ನಿರ್ವಹಿಸಬಹುದಾದಕ್ಕಿಂತ ಹೆಚ್ಚಿನದ್ರಲ್ಲಿ ತೊಡಗಿಸಿಕೊಳ್ಳಬೇಡಿ ಅಂತ. ಹೇಗೆ ನಾವು ಮಕ್ಕಳ ವಿಚಾರದಲ್ಲಿ ಥಿಂಕ್ ಮಾಡ್ತೀವ, ಅದೇ ರೀತಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಹೆಚ್ಚು ಷೇರುಗಳು ಇದ್ದಷ್ಟು ನಮ್ಗೆ ಸಮಸ್ಯೆ, ಸ್ಟಡಿ ಮಾಡಕ್ಕೆ, ಟ್ರ್ಯಾಕ್ ಮಾಡ್ಲಿಕ್ಕೆ. ಹಾಗಾಗಿ ನಮ್ಗೆ ಎಷ್ಟು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟನ್ನ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಕೂಡ ಈ ಹಿಂದೆ ಹಲವು ಸಲ ಹೇಳಿದ್ದೀನಿ. ಕೆಲವರು ವ್ಯೂವರ್ಸ್ ಪ್ರಶ್ನೆಯನ್ನ ಮಾಡ್ತಿರ್ತಿದ್ರಿ ಹಿಂದೆ, ನಮ್ಮ ಹತ್ರ ಎಷ್ಟು ಸ್ಟಾಕ್ ಇರ್ಬೇಕು, 5 ಇರ್ಬೇಕಾ, 10 ಇರ್ಬೇಕಾ, 20 ಇರ್ಬೇಕಾ, 30 ಇರ್ಬೇಕಾ ಅಂತ. ನೀವು ಎಷ್ಟನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಇಟ್ಕೊಳ್ಬಹುದು ಅಂತಾನು ಹೇಳಿದೀನಿ. ಇಟ್ ಡಿಪೆಂಡ್ಸ್ ಆನ್ ಯು. ನಿಮ್ಗೆ ಸಮಯ ಇದೆ, ಸ್ಟಡಿ ಮಾಡ್ತೀರಿ ಅಂತಂದ್ರೆ 50 ಬೇಕಿದ್ರು ಇಟ್ಕೊಳ್ಬಹುದು. ಇಲ್ಲ ನನಗೆ ಅಷ್ಟೊಂದು ಸಮಯ ಇಲ್ಲ ಅಂದ್ರೆ 10 ಸ್ಟಾಕ್ ಕ್ಲೋಸ್ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಗೆ ಮ್ಯಾನೇಜ್ ಮಾಡಕ್ಕೆ ಎಷ್ಟು ಸಾಧ್ಯ ಅಷ್ಟರಲ್ಲೇ ಇರಬೇಕಾಗತ್ತೆ. ಇದನ್ನು ಕೂಡ ಪೀಟರ್ ಲಿಂಚ್ ಅವರು ಹೇಳ್ತಾರೆ. ಇನ್ನು ಫೈನಲ್ ವರ್ಡ್ಸ್ ಏನಂತಂದ್ರೆ, ಯಾರೇ ಆಗ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಗಳಿಸ್ಬೇಕು ಅಂತ ಬಯಸಿದ್ರೆ ಈ 10 ಲೆಸನ್ಸ್ ಏನಿದೆ ಅಥವಾ 10 ರೂಲ್ಸ್ ಏನಿದೆ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ. ಇವುಗಳನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಜೊತೆಗೆ ಒಳ್ಳೇದು ಯಾವತ್ತು ಈಸಿಯಾಗಿ ಸಿಗೋದಿಲ್ಲ, ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಅದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಮತ್ತೊಮ್ಮೆ ರೀಕಾಲ್ ಮಾಡೋಣ. ಮೊದಲನೆಯಿಂದ ಹೂಡಿಕೆ ಮಾಡೋದು ರೋಮಾಂಚಕಾರಿಯಾಗಿರುತ್ತೆ, ತಿಳ್ಕೊಳ್ಳದೆ ಮಾಡಿದ್ರೆ ಅದು ತುಂಬಾನೇ ಅಪಾಯಕಾರಿಯಾಗಿರುತ್ತೆ. ನಿಮ್ಗೆ ಅರ್ಥವಾಗದೆ ಇರುವಂತ ಕಡೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಮೂರನೇದು, ಇಂದಿನ ಹಿಸ್ಟ್ರಿಯನ್ನ ನೋಡೋದಷ್ಟೇ ಅಲ್ಲ, ಮುಂದಿನ ಎಸ್ಟಿಮೇಷನ್ಸ್ ಅನ್ನು ಕೂಡ ಮಾಡಿ ಡಿಸಿಷನ್ ತಗೊಳ್ಬೇಕಾಗತ್ತೆ. ಕೆಲವು ಸಲ ಹಿಂದಿನ ಹಿಸ್ಟ್ರಿ ರಿಪೀಟ್ ಆಗದೆ ಇರಬಹುದು. ಇಂಟ್ರೆಸ್ಟ್ ರೇಟ್ಸ್, ಎಕನಾಮಿಕ್ ಆಕ್ಟಿವಿಟೀಸ್, ಶೇರ್ ಮಾರ್ಕೆಟ್ ಇವುಗಳನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಊಹೆ ಮಾಡಕ್ಕೆ ಸಾಧ್ಯ ಇರೋದು ಕಂಪನಿಯ ಬಿಸ್ನೆಸ್ ಅನ್ನ, ಕಂಪನಿಯ ಫಂಡಮೆಂಟಲ್ಸ್ ಅನ್ನ. ಹೆಚ್ಚು ಆ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ನಂತರ ನಿಮ್ಗೆ ಈಗ ಯಾವ್ದಾದ್ರು ಸ್ಟಾಕ್ ಬೈ ಮಾಡ್ಬೇಕು ಅನ್ಸಿದ್ರೆ ಅದು ಬೆಸ್ಟ್ ಅಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಇರುವಂತ ಸ್ಟಾಕ್ ಆಗಿರುತ್ತೆ. ಹಾಗೆ ಇನ್ಸೈಡರ್ ಬೈ ಮಾಡ್ತಿದ್ದಾರೆ ಅಂದ್ರೆ ಅದು ಒಳ್ಳೆಯ ಸಂಕೇತ ಆಗುತ್ತೆ ಇನ್ವೆಸ್ಟರ್ಸ್ಗೆ. ಹಾಗೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಅವುಗಳು ಲಾಭ ಗಳಿಸೋವರೆಗೂ ವೆಯ್ಟ್ ಮಾಡೋದು ಒಳ್ಳೇದಾಗಿರುತ್ತೆ. 8ನೇದು, ಸ್ಟಾಕ್ ಮಾರ್ಕೆಟ್ ಬೀಳೋದು ಕಾಮನ್. ನೀವು ರೆಡಿ ಆಗಿದ್ರೆ ಅದು ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಮಾಡಲ್ಲ. ನೀವು ಪ್ರಿಪೇರ್ ಆಗಿಲ್ಲ ಅಂದ್ರೆ, ಪಾನಿಕ್ ಆದ್ರೆ ನಿಮ್ಗೆ ಹೊಡೆತ ಕೊಡುತ್ತೆ. 9ನೇ ರೂಲ್ಸ್, ನಿಮ್ಗೆ ಈಗ ಬೈ ಮಾಡೋಕೆ ಬೆಸ್ಟ್ ಸ್ಟಾಕ್ ಸಿಗ್ತಿಲ್ಲ ಅಂದ್ರೆ ನಿಮ್ಮ ಹಣವನ್ನ ಬ್ಯಾಂಕ್ ಅಲ್ಲಿ ಇಟ್ಬಿಡಿ. ಬೆಸ್ಟ್ ಅಪರ್ಚುನಿಟಿ ಬರೋವರೆಗೂ ಕಾಯಿರಿ ಅಂತಾರೆ. 10ನೇದು, ನೀವು ಎಷ್ಟು ಸ್ಟಾಕ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಸ್ಟಾಕ್ ಗಳನ್ನ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಡಿ. ಈ 10 ಇನ್ವೆಸ್ಟ್ಮೆಂಟ್ ರೂಲ್ಸ್ ಅನ್ನ
ಫಾಲೋ ಮಾಡಿ. ಖಂಡಿತ ನಿಮಗೆ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ, ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಲಾಭದ ಪ್ರಾಬಬಿಲಿಟಿ ಜಾಸ್ತಿ ಆಗುತ್ತೆ ಈ ರೀತಿಯ ವಿಷಯಗಳನ್ನ ನಾವು ಫಾಲೋ ಮಾಡಿದಾಗ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.